ನಾನು ನಿಮ್ಮ ಹೆಸರು ನಮ್ಮ ಹೆಸರು MS ನೋಡ್ತಿದ್ದಪ್ಪ ಅಂತ. ಬಳಸಬೇಕು ನಿಮ್ಮೂರು? ನಮ್ಮೂರು ಮಾಡಾಳ್ ಅಂತ ಮಾಡಾಳು, ಚಿತ್ತೂರು ತಾಲೂಕು, ಅರಸೀಕೆರೆ ತಾಲೂಕು ಮಾಡಾಳು. ಹೇಳಿ ಅಣ್ಣ, ನಿಮ್ ಕ್ಷೇತ್ರ ಚಿಕ್ಕನಹಳ್ಳಿ ಬಗ್ಗೆ. ಸುರೇಶ್ ಬಾಬು ಅಂತ ಹೇಳಿ, ಸುರೇಶ್ ಬಾಬು ಇದಾರೆ. ಪರವಾಗಿಲ್ಲ, ಸೋಮವಾರ ಕಷ್ಟ ಇದೆ ಕೇಳ್ತಾರೆ, ಮತ್ತೆ ಮಾಡ್ತಿರ್ತಾರೆ. ಈಗ ರೋಡ್ಗಳು ಇದೆಲ್ಲ ಮಾಡ್ತಾ ಇರಲ್ಲ, ಅದ್ರ ಬಗ್ಗೆ ಮಾಡ್ತಾ ಈಗೀಗ ಮಾಡ್ತಾ ಇದ್ದಾರೆ. ಹೋಯ್ತು, ಈಗ ಕೆಲವೊಂದು ರೋಡ್ ಮಾಡ್ತಾರೆ, ಮಾಡ್ಬೇಕು. ಇದು ನಿಮ್ದು ಟೌನ್ ಬಗ್ಗೆ ಏನಾದ್ರು ಅಭಿವೃದ್ಧಿ ಮಾಡಿದಾರೆ ಸರ್? ಇನ್ನ ಏನು ಮಾಡಿಲ್ಲ ಸರ್. ಹಾಸ್ಪಿಟಲ್ಸ್, ಸ್ಕೂಲ್ಸ್, ಕಾಲೇಜಸ್ ಡಾಕ್ಟರ್ ಇರೋದಿಲ್ಲ. ಇದೇ ಎಲ್ಲ ತುಂಬಾ ಜನದ ಬಾಯಲ್ಲಿ ಬರ್ತಾ ಇರೋದು ಇದೇ ಮಾತು ಸರ್. ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ ಇರಲ್ಲ, ಶಾಸಕರು ಬಂದಾಗ ಇರ್ತಾರೆ. ಇನ್ನ ನೆಕ್ಸ್ಟ್ ಮತ್ತೆ ಅವ್ರ ಕೆಲ್ಸ ಏನಿದೆ ಸರ್? ಅದೇ ಅಲ್ಲ ಸರ್ ಅವ್ರ ಕೆಲ್ಸ, ಚಿಕಿತ್ಸೆ ಕೊಡೋದೇ ಅವ್ರ ಕೆಲ್ಸ ಇದೆ ಸಾರ್ವಜನಿಕರಿಗೆ. ಸಾಯಂಕಾಲ ಬರ್ಬೇಕು, ನೈಟ್ ಬರ್ಬೇಕು, ರೋಗ ಅಂತ ಏನಾದ್ರು ಇದೆಯಾ? ಏನಿಲ್ಲ ಅಲ್ಲ, ತಿಳ್ಕೊಳೋದಿಲ್ಲ. ನೀವು ಯಾರು ಕಂಪ್ಲೇಂಟ್ ಮಾಡೋದಿಲ್ಲ ಸರ್? ಮಾಡೋದಿಲ್ಲ ಯಾರು. ಕೇಳ್ಬೇಕು ಸರ್, ಸಾರ್ವಜನಿಕರು ಕೇಳ್ದಲ್ಲಿ ಯಾರು ಕೇಳೋಕಾಗುತ್ತೆ? ನಡೆಯೋದಿಲ್ಲ. ಶಾಸಕರಿಗೆ ಇದು ಗಮನಕ್ಕೆ ಬಂದಿಲ್ಲ, ಇನ್ನ ನಾವು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲಾ ಕಡೆ ಇದೇ ರೆಸ್ಪಾನ್ಸ್ ಇದೆ ಅಣ್ಣ. ಹಾಸ್ಪಿಟಲ್ ಇದೆ ತುಂಬಾ, ಯಾಕಂದ್ರೆ ಸಾರ್ವಜನಿಕರಿಗೆ ಬೇಕಾದ ಆಸ್ಪತ್ರೆ. ಮಕ್ಳು ಈಗ ನಮ್ ತಾಲೂಕಲ್ಲಿ ಇಲ್ದಲೆ ಬೇರೆ ತಾಲೂಕು ಹೋಗ್ಬೇಕಂದ್ರೆ ನಮಗೂ ಬೇಜಾರಾಗುತ್ತೆ. ನಾವೇ ಒಂದ್ ನೋಡಿ ನೀವು ಸಾರ್ವಜನಿಕರು ಕೇಳ್ಬೇಕು ಸರ್, ತಟ್ಟಿ ಕೇಳ್ಬೇಕು. ನಮ್ಗೆ ಇದಾಗ್ಬೇಕು, ನಮ್ ಕೆಲ್ಸ, ನಾವ್ ಓಟ್ ಹಾಕಿದೀವಿ, ನಮ್ ಹಕ್ಕಿದೆ ಇದು. ಸರ್ ನಾವು ಊಟ ತಿಂಡಿ ಫ್ರೀ ಬಸ್ ಕೇಳ್ತಾ ಇಲ್ಲ ಸರ್, ನಾವು ಕೇಳ್ತಾ ಇರೋದು ಆರೋಗ್ಯ, ಶಿಕ್ಷಣ, ಇದ್ರ ಬಗ್ಗೆ ನಾವು ಕೇಳ್ಬೇಕಾಗಿರೋದು ಮೇನು. ಒಬ್ಬರು ಮಾಡಿ ನಡೆಯಲ್ಲ ಸರ್, ಒಬ್ರಿಂದಾನೇ ಶುರುವಾಗ ಸರ್. ನಾವ್ ಹೇಳೋದು ನೀವ್ ಹೇಳಿದೀರಾ ಇವತ್ತು, ಅದು ನಿಮ್ಮಿಂದಾನೇ ಆಗ್ಲಿ ಅನ್ನೋದು. ಯಾಕಂದ್ರೆ ಒಳ್ಳೆ ವಿಷಯ ತಲುಪಿಸಿದೀರಾ ಶಾಸಕರಿಗೆ. ಧನ್ಯವಾದ.